ಬಂಧುಗಳೇ ನಮಸ್ಕಾರ. ಮನೆ ವಾಸ್ತು ಮಾಹಿತಿಗೆ ಸ್ವಾಗತ. ಇಂದಿನ ವಿಷಯ ಪೂರ್ವಾಗ್ನೇಯ ದಿಕ್ಕು. ನಮ್ಮ ಮನೆಯು ಆಗ್ನೇಯ ದಿಕ್ಕಿಗೆ ಅಭಿಮುಖವಾಗಿ ಇರಬಾರದು. ಆಗ್ನೇಯ ದಿಕ್ಕಿಗೆ ಅಭಿಮುಖವಾಗಿ ಇದ್ದರೂ ಅಲ್ಲಿ ಈಶಾನ್ಯದ ದಿಕ್ಕು ತಗ್ಗಾಗಿ ಇರಬೇಕು. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳು ಆಗ್ನೇಯದ ದಿಕ್ಕಿಗಿಂತ ಎತ್ತರವಾಗಿದ್ದರೆ ಮಾತ್ರ ಅಲ್ಲಿ ನೆಲೆಸಿದವರು 50% ಫಲಿತಾಂಶವನ್ನು ಪಡೆಯಲು ಸಾಧ್ಯವಿದೆ. ಇಲ್ಲವಾದರೆ ಅಲ್ಲಿ ಫಲಿತಾಂಶಗಳು ಬರುವ ಬದಲು ತೊಂದರೆಗಳೇ ಹೆಚ್ಚಾಗಿ ಬರುತ್ತಲಿರುತ್ತದೆ. ಗಮನಿಸಿ, ನೀವು ನಿಮ್ಮ ಮೊಬೈಲ್ನಲ್ಲಿ ದಿಕ್ಸೂಚಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಮನೆಯ ದಿಕ್ಕನ್ನು ನೀವೇ ಪರಿಶೀಲನೆ ಮಾಡಿ ನೋಡಬಹುದು. ನಮ್ಮ ಮನೆಯ ಪೂರ್ವಾಗ್ನೇಯ ದಿಕ್ಕಿನಲ್ಲಿ ಗೇಟು, ರಸ್ತೆಗಳು ಇರಲೇಬಾರದು. ಆಗ್ನೇಯ ದಿಕ್ಕಿನಲ್ಲಿ ಬಾವಿ, ಬೋರ್ವೆಲ್, ಕೆರೆಗಳು, ಟಾಯ್ಲೆಟ್ಗಳ ಗುಂಡಿಗಳು, ಮಳೆಗಾಲದಲ್ಲಿ ನೀರು ಹರಿದು ಹೋಗುವ ಚರಂಡಿ ಕಾಲುವೆಗಳು ಆಗ್ನೇಯ ದಿಕ್ಕಿಗೆ ಇದ್ದರೆ ಅಂತಹ ಮನೆಯಲ್ಲಿ ಗಂಡಸರು ಭ್ರಷ್ಟರಾಗಿ ಹೆಂಗಸರೇ 85% ಅಧಿಕಾರವನ್ನು ಚಲಾಯಿಸುತ್ತಿರುತ್ತಾರೆ. ಇಂತಹ ಸ್ಥಳದಲ್ಲಿ ದಕ್ಷಿಣ ನೈಋತ್ಯದ ಕಡೆಗೆ ಬೀದಿ, ರಸ್ತೆಗಳು, ನೀರು ಹರಿಯುವ ತಗ್ಗು ಪ್ರದೇಶಗಳು ಇದ್ದರೆ ಹೆಂಗಸರಿಗೆ ಆರೋಗ್ಯ ಸಮಸ್ಯೆಗಳು, ದೀರ್ಘಕಾಲದ ಅನಾರೋಗ್ಯಗಳು, ಆತ್ಮಹತ್ಯೆಗೆ ಪ್ರಯತ್ನಿಸಿದ ಘಟನೆಗಳು ನಡೆದಿರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಇಂತಹ ಸ್ಥಳದಲ್ಲಿ ಪಶ್ಚಿಮದಲ್ಲಿ ಬಾವಿ ಇದ್ದು ಈಶಾನ್ಯವು ಎತ್ತರವಾಗಿದ್ದರೆ ಅಂತಹ ಮನೆಯಲ್ಲಿ ಯಜಮಾನನು ಚಿಕ್ಕ ವಯಸ್ಸಿಗೆ ಅಕಾಲ ಮರಣ ಹೊಂದುವ ಸಾಧ್ಯತೆ ಹೆಚ್ಚಾಗಿದ್ದು ನಮ್ಮ ಸಮೀಕ್ಷೆಯಿಂದ ತಿಳಿದುಬಂದಿದೆ. ಪೂರ್ವ ಆಗ್ನೇಯ ದಿಕ್ಕಿಗೆ ಅಭಿಮುಖವಾಗಿ ಕಟ್ಟಿದ ಮನೆಯಲ್ಲಿ ಹೆಂಗಸರು ಕೋಪಿಷ್ಠರಾಗಿರುತ್ತಾರೆ. ಎಲ್ಲ ಮಾತುಗಳು ನನ್ನದೇ ನಡೆಯಬೇಕು ಎನ್ನುವ ಅಹಂಕಾರದಿಂದ ವರ್ತಿಸುವಂತೆ ಮತ್ತು ಹೆಂಡತಿಯೇ ಗಂಡನನ್ನೇ ಕೊಲ್ಲುವ ಹಂತಕ್ಕೂ ಹೋಗುವ ಸಾಧ್ಯತೆಗಳು ಇರುತ್ತದೆ. ಆಗ್ನೇಯದ ದಿಕ್ಕು ಪೂರ್ವದತ್ತ ಬೆಳೆದಿದ್ದರೆ ಗಂಡು ಸಂತಾನ ನಾಶವಾಗಿ ಅಲ್ಲಿನ ಎಲ್ಲಾ ಸ್ವತ್ತುಗಳು ಹೆಂಗಸರ ಪಾಲಾಗುತ್ತದೆ. ಪೂರ್ವ ಆಗ್ನೇಯದ ಬಾಗಿಲಿನ ನಡಿಗೆಯು ಮೋಸ ಮಾಡುವುದು, ಮೋಸ ಹೋಗುವುದು, ಗಂಡ ಹೆಂಡತಿಯರ ನಡುವೆ ಅನ್ಯೋನ್ಯತೆ ಇಲ್ಲದಂತೆ ಮಾಡುತ್ತದೆ. ಪೂರ್ವಾಗ್ನೇಯದ ಭಾಗದ ರಸ್ತೆಗಳು, ಮುಖ್ಯ ಬಾಗಿಲುಗಳು ಕೋಪ, ಶತ್ರುಬಾಧೆ, ನಷ್ಟ, ನಿರಂತರ ನೆರೆಹೊರೆಯವರೊಡನೆ, ಸಂಬಂಧಿಕರೊಡನೆ ಜಗಳಗಳನ್ನು ಉಂಟುಮಾಡುತ್ತದೆ. ಒಟ್ಟಾರೆಯಾಗಿ ಪೂರ್ವ ಆಗ್ನೇಯದ ಭಾಗಕ್ಕೆ ಅಭಿಮುಖವಾಗಿ ಕಟ್ಟಿದ ಮನೆಗಳಲ್ಲಿನ ವಾಸವು ಶುಭಪ್ರದವಾಗದೆ ಹೆಚ್ಚಾಗಿ ಅಶುಭ ಫಲಗಳನ್ನೇ ನೀಡಿ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ, ವಿಪರೀತ ಕೋಪ, ಸಂತಾನ ನಷ್ಟ, ಅನಾರೋಗ್ಯ ಸಮಸ್ಯೆ ಮತ್ತು ವಿಪರೀತ ಖರ್ಚು ವೆಚ್ಚಗಳಾಗುತ್ತಾ ನೆಮ್ಮದಿಯ ಜೀವನವನ್ನು ಹಾಳು ಮಾಡುತ್ತಿರುತ್ತದೆ. ನಿಮಗೆ ಮನೆವಾಸ್ತು ಬಗೆಗಿನ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರಿಗೆ ಕರೆ ಮಾಡಿ ಪಡೆದುಕೊಳ್ಳಬಹುದು. ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಇತರರಿಗೂ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.